ರಾಹುಲ್ ಗಾಂಧಿ ಅವರು ಒಂದಲ್ಲ ಎರಡಲ್ಲ ಸಾಕಷ್ಟು ಐತಿಹಾಸಿಕ ಸುಳ್ಳುಗಳನ್ನ ಹೇಳ್ಯಾರ. ಯಾರಿಗಾರೆ ಸುಳ್ಳು ಹೇಳೋದು ಹೆಂಗ ಅಂತ ಗೊತ್ತಿಲ್ಲ ಅಂದ್ರೆ ರಾಹುಲ್ ಗಾಂಧಿ ಅವ್ರು ಹೇಳಿರೋ ಸುಳ್ಳನ್ನ ತೋರಿಸಿಬಿಟ್ಟು 4 ವರ್ಷದವ್ರು ಇದ್ದಾಗ ನೆಹರು ಅವರು ದೊಡ್ಡ ಸಾಧನೆ ಮಾಡ್ಯಾರ. ಅದೇ ರೀತಿ ರಾಹುಲ್ ಗಾಂಧಿ ಅವರು 4 ವರ್ಷದವ್ರು ಇದ್ದಾಗ ನಾವು ತುರ್ತು ಪರಿಸ್ಥಿತಿ ಬಗ್ಗೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಾರ. ಅರುಣ್ ಜೇಟ್ಲಿ ಅವರು ತೀರ್ಕೊಂಡ ಮ್ಯಾಲೂ ರಾಹುಲ್ ಗಾಂಧಿ ಅವರ ಕನಸಿನಾಗ ಏನಾರೇ ಬಂದು ಬೆದರಿಕೆ ಹಾಕಿದ್ರೋ ಏನೋ. ರಾಹುಲ್ ಗಾಂಧಿ ಹೇಳೋ ಹಸಿ ಸುಳ್ಳುಗಳನ್ನ ನಂಬಾಕ ಸಣ್ಣ ಹುಡುಗರ ಕೈಲೇನೂ ಸಾಧ್ಯ ಇಲ್ಲ. ನಮಸ್ಕಾರ ರೀ. ಮಣಿಶಂಕರ್ ಅಯ್ಯರ್ ಅವರು ಇತ್ತೀಚೆಗೆ ಒಂದು ಸಂದರ್ಶನದಾಗ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ರು. ಅದು ರಾಜೀವ್ ಗಾಂಧಿ ಅವ್ರ ಬಗ್ಗೆ. ಏನು ಹೇಳಿದ್ರು ಅಂದ್ರೆ, ಯಾವ ಒಂದು ಯೂನಿವರ್ಸಿಟಿ ಒಳಗೆ ಫೇಲ್ ಆಗಕ್ಕೆ ಸಾಧ್ಯ ಇಲ್ಲ, ಒಟ್ಟ ನೀವು ಫೇಲ್ ಆಗ್ತೀನಂತ ಹೋರಾಟ ಮಾಡಿದ್ರು ಆಗಕ್ಕಾಗಂಗಿಲ್ಲ ಅಂಥ ಒಂದು ಯೂನಿವರ್ಸಿಟಿ ಒಳಗೆ ರಾಜೀವ್ ಗಾಂಧಿ ಅವರು ಮತ್ತೆ ಫೇಲ್ ಆಗ್ತಿದ್ರು ಅಂತ. ಖರೆ ರೀ, ಬೇಕಾದ್ರೆ ನೀವು ನೋಡ್ರಿ, ಯೂಟ್ಯೂಬ್ನಾಗೆಲ್ಲ ಸಿಗ್ತೈತೆ ನಿಮಗೆ ಫುಲ್ಲು ಇಂಟರ್ವ್ಯೂನ. ಅದ ರಾಜೀವ್ ಗಾಂಧಿ ಅವರ ಸುಪುತ್ರ ರಾಹುಲ್ ಗಾಂಧಿ ಅವ್ರಿಗೆ ಯಾವುದೋ ಒಂದು ವಿಷಯ ಹೇಳಬೇಕು, ಅರ್ಥ ಮಾಡಿಸ್ಬೇಕು ಅಂದ್ರೆ ಕಷ್ಟ ಸಾಧ್ಯ ಅಂತ್ರಿ. ಯಾಕೋ ಗೊತ್ತಿಲ್ಲ, ಪಟಕ್ನ ಅವ್ರ ತಲೆಗೆ ಸೇರಂಗೇ ಇಲ್ಲ ಅಂತ, ಅಥವಾ ಸೇರಿಸಿ ತುಂಬಿ ರಾಹುಲ್ ಗಾಂಧಿ ಅವರ ಇದು ಖರೆ ನೋಡ್ರಿ, ಇದನ್ನು ನೀವು ಮಾತಾಡಬೇಕು ಅಂತ ಹೇಳೋವರೆಗೂ ಅವ್ರಿಗೆ ಅರ್ಥನ ಆಗಂಗಿಲ್ಲ ಅಂತ. ಅವರು ಭಾಳ ಹತಿಕಿನಿಂದ ನೋಡಿರ್ತಾರೆ. ಬಾಜೂನ ಇದ್ದವರು ರಾಹುಲ್ ಗಾಂಧಿ ಹೆಂಗ, ರಾಜೀವ್ ಗಾಂಧಿ ಹೆಂಗ, ಕಾಂಗ್ರೆಸ್ ಅವ್ರು ಯಾರ್ಯಾರು ಹೆಂಗ ಅಂತ ಅವ್ರಿಗೆ ಗೊತ್ತಿರ್ತೈತಿ. ಅವ್ರು ಹಿಂಗೆ ಹೇಳ್ತಾರಂದ್ರೆ ನಂಬುವಂಥ ವಿಷಯನ ರೀ. ನನಗೆ ಈ ಪುಣ್ಯಾತ್ಮ ರಾಹುಲ್ ಗಾಂಧಿ ಅವರು ಹಿಸ್ಟ್ರಿ ಓದ್ಯಾರೋ ಇಲ್ಲೋ ಅನ್ನೋ ಅನುಮಾನ ಇತ್ತು. ಈಗ ನನಗೆ ಕ್ಲಿಯರ್ ಐತಿ, ರಾಹುಲ್ ಗಾಂಧಿ ಹಿಸ್ಟ್ರಿ ಏನೂ ಓದಿಲ್ಲ. ದೊಡ್ಡವ್ರು ಯಾರು ಹೇಳಿದ್ನ ಕೇಳಿಸ್ಕೊಂಡು ಮರ್ತಂಗದಾರ, ನೆನಪು ಇಟ್ಕೊಂಡಿಲ್ಲ. ನಿನ್ನೆ ಮೊನ್ನೆ ನಡೆದಿದ್ದ ವಿಷಯನ ಮರ್ತು ಬಿಡ್ತಾರೆ. ಡೇಟು ದಿನ ಅಂತರೂ ಬಿಟ್ಬಿಟ್ರಿ. ಅದು ನಾವು ಇಮ್ಯಾಜಿನೂ ಮಾಡಬಾರ್ದು. ಯಾವಾಗೋ ನಡೆದಿದ್ನ ಇನ್ಯಾವಾಗೋ ನಡೀತು, ಇಲ್ಲಿ ನಡೆದಿದ್ನ ಅವತ್ತು ನಡೀತು ಅಂತ ಏನೇನೋ ಹೇಳ್ತಾರೆ. ಈಗ ನಿನ್ನೆ ಇಂಥದ ಒಂದು ಹೇಳಿಕೆ ಕೊಟ್ಟಾರ. ನ್ಯಾಥುರಾಮ್ ಗೋಡ್ಸೆಗೆ ಸಂವಿಧಾನ ಮೇಲೆ ದ್ವೇಷ ಇತ್ತಂತ, ಭಾರತದಾಗ ಸಂವಿಧಾನ ಬರೋದು ಅವರಿಗೆ ಬ್ಯಾಡಾಗಿತ್ತಂತ. ಬಟ್ ಮಹಾತ್ಮ ಗಾಂಧೀಜಿ ಅವ್ರಿಗೆ ಸಂವಿಧಾನ ಬೇಕಾಗಿತ್ತಂತ, ಸಂವಿಧಾನ ಬೇಕೇ ಬೇಕು ಅಂತ ಪಟ್ಟು ಹಿಡ್ದಿದ್ರಂತ, ಅದಕ್ಕಾಗಿ ದುಡ್ದಿದ್ರಂತ. ಅವ್ರು ದುಡಿಯಾಕತ್ತಾರಲ್ಲ ಸಂವಿಧಾನಕ್ಕಾಗಿ ಅಂತ ಅನ್ನೋ ದ್ವೇಷ ಇಟ್ಕೊಂಡು ಗೋಡ್ಸೆ ಮಹಾತ್ಮ ಗಾಂಧಿ ಅವ್ರನ್ನ ಸಾಯಿಸ್ಬಿಟ್ರಂತ. ಇಂಥ ಒಂದು ದೊಡ್ಡ ಇತಿಹಾಸ ಯಾರಿಗೂ ಗೊತ್ತಿರಲಿಲ್ಲ ರಾಹುಲ್ ಗಾಂಧಿ ಅವ್ರನ್ನ ಬಿಟ್ಟು. ಅವರ ಹೇಳಾರ ನೋಡ್ರಿ. ये आपको अच्छी तरह समझना होगा, ये संविधान आरएसएस और बीजेपी नहीं लाई. जिस व्यक्ति ने, गांधी जी ने इस संविधान के लिए जिंदगी दी, उसकी हत्या की गई. गोडसे ने गांधी जी को गोली से मारा. गोडसे इस संविधान के खिलाफ था. जब उसने गांधी जी को गोली मारी, उसके दिल में गांधी जी से नफरत क्यों थी, गुस्सा क्यों था? क्योंकि गांधी जी ने यह संविधान की सोच की विचारधारा के लिए अपनी पूरी जिंदगी दी. यह लड़ाई चल रही है. ಬೇಸಿಕ್ ನಾಲೆಜ್, ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇದ್ದಿದ್ರೆ ರಾಹುಲ್ ಗಾಂಧಿ ಅವ್ರು ಹಿಂಗೆ ಹೇಳ್ತಿರ್ಲಿಲ್ಲ. ಇಲ್ಲಿ ನಾವು ಯಾವುದೇ ಕೊಲೆಯನ್ನು ಸಮರ್ಥನೆ ಮಾಡತ್ತಿಲ್ಲ. ಗೋಡ್ಸೆ ಗಾಂಧಿ ಅವ್ರನ್ನ ಕೊಂದಿದ್ದು ಅಪರಾಧ ಅಂತ ನಾವು ಒಪ್ಕೊಂಡ್ವಿ. ಆದ್ರೆ ಯಾವ ವಿಷಯಕ್ಕೆ ಕೊಂದರು ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಕತ್ತಾರಲ್ಲ, ಅದನ್ನು ಒಪ್ಪೋ ಅಂಥದ್ದೇ ಅಲ್ಲ. RSS BJP ಮೇಲೆ ದ್ವೇಷಕಾರೋ ರಾಹುಲ್ ಗಾಂಧಿ ಅವರು ಈ ಒಂದು ವಿಷಯ ಇಟ್ಕೊಂಡು ಇದಕ್ಕೆ ತಳ್ಳಕ್ಕೆ ಹಾಕಾಕತ್ತಾರ. ಸಂವಿಧಾನ ವಿರೋಧಿ RSS, ಸಂವಿಧಾನ ವಿರೋಧಿ BJP ಅಂತ ಹೇಳಾಕ ಈಗ ಗೋಡ್ಸ್ನ ಸಂವಿಧಾನ ವಿರೋಧಿ ಗೋಡ್ಸೆ ಅಂತ ಪ್ರತಿರೂಪ ಕೊಡಕತ್ತಾರ. ವಿಷಯ ಏನಪ್ಪ ಅಂತಂದ್ರೆ, 1948 ಜನವರಿ 30ರಂದು ಮಹಾತ್ಮ ಗಾಂಧೀಜಿಯವರನ್ನ ನ್ಯಾಥುರಾಮ್ ಗೋಡ್ಸೆ ಕೊಲ್ತಾನ. ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗ್ತೈತಿ. ಯಾವಾಗ್ರಿ? 1948 ಜನವರಿ 30. ಡೇಟ್ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಇದಾದ 1 ತಿಂಗಳ ನಂತರ 1948 ಫೆಬ್ರವರಿ ಒಳಗೆ ಸಂವಿಧಾನದ ಮೊದಲನೇ ಕರಡು ರಚನೆ ಆಗ್ತೈತಿ. ಯಾವ ತಿಂಗಳೊಳಗೆ ಮಹಾತ್ಮ ಗಾಂಧೀಜಿಯವರು ಸತ್ರು, ಆ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳೊಳಗೆ ಸಂವಿಧಾನದ ಕರಡು ರಚನೆ ಆಗತ್ತೆ. ಅಂದ್ರೆ ರಾಹುಲ್ ಗಾಂಧಿ ಅವ್ರು ಹೇಳಕತ್ತಿರೋದು ಮಹಾತ್ಮ ಗಾಂಧಿ ಅವ್ರನ್ನ ಗೋಡ್ಸೆ ಸಂವಿಧಾನ ವಿರೋಧಿ ಅಂತ ಸಾಯಿಸಿದ್ರು ಅಂತ. ಇನ್ನು ಸಂವಿಧಾನ ಏನಂತನ ಮಂದಿಗೆ ಗೊತ್ತಾಗಿದ್ದಿಲ್ಲ.
ಹೆಂಗಿರಬಹುದು, ಹೆಂಗೆ ರಚನೆ ಆಗ್ಬೋದು, ಯಾವ್ಯಾವೆಲ್ಲ ಅಂಶಗಳಿದ್ರು ಇರಬಹುದು ಅನ್ನೋದನ್ನು ಸಮಿತಿ ಮಾಡಿ ಡಿಸ್ಕಸ್ ಮಾಡೋದಿತ್ತು. ಅದಷ್ಟೇ ಇನ್ನೂ ಚಾಲು ಆಗಿತ್ತು. ಮತ್ತು ರಾಹುಲ್ ಗಾಂಧಿ ಅವ್ರು ಹಿಂಗೆ ಹೇಳ್ತಾರೆ. ಇದ್ರೊಳಗೆ ಎಷ್ಟು ಕರೆ ಐತಿ ಎಷ್ಟು ಸುಳ್ಳು ಐತಿ ನೀವು ನೋಡ್ಕೊರಿ. ರಾಹುಲ್ ಗಾಂಧಿ ಅವರು ಬ್ಯಾರೆ ಬ್ಯಾರೆ ರೀತಿ ಐತಿಹಾಸಿಕ ಸುಳ್ಳುಗಳನ್ನ ಹೇಳಿದ್ರು. ಇನ್ನು ಮುಂದಾದರೂ ಹೇಳ್ತಾರ. ಹಿಂದೆಲ್ಲ ಭಾಳ ಹೇಳಿದ್ರು, ಇವತ್ತೀಗ ನಿನ್ನೆ ಇಂಥದ್ದೊಂದು ಹೇಳ್ಯಾರ. ಪಟ್ಟಣ ಶಾಕ್ ಏನಾಗಲಿಲ್ಲ ನನಗೆ, ರಾಹುಲ್ ಗಾಂಧಿ ಇಂಥ ಐತಿಹಾಸಿಕ ಸುಳ್ಳು ಹೇಳ್ತಾರಲ್ಲಪ್ಪ ಅಂತ. ಯಾಕಂದ್ರೆ ಅವ್ರಿಗೆ ಗ್ಯಾರಂಟಿ ಐತಿ, ಸತ್ತವ್ರು ಬಂದು ಖರೆ ಹೇಳಂಗಿಲ್ಲ, ನಾ ಹೇಳಿದ್ದ ಖರೆ ಆಗ್ತೈತಿ, ನಾ ಹೇಳಿದ್ದ ಖರೆ ಅಂತ ಮಾತಾಡ್ತಾರೆ ಅವರು. ಹಿಂಗೆ ಭಾಳ ಹೇಳ್ಯಾರನ್ನಲ್ಲಿ ಒಂದೆರಡು ಎಕ್ಸಾಂಪಲ್ ಕೊಡ್ತಾನೆ ಕೇಳ್ರಿ. ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಹೇಳಿದರು, ಕೃಷಿ ಕಾಯ್ದೆಗಳ ವಿರುದ್ಧ 2020ರಲ್ಲಿ ಕೇಂದ್ರ ಸರ್ಕಾರ ಒಂದು ರೂಲ್ಸ್ ಮಾಡ್ತು. ಆ ರೂಲ್ಸ್ ವಿರುದ್ಧವಾಗಿ ನಾನು ರೈತರ ಜೋಡಿ ಕೂಡಿ ಹೋರಾಟ ಮಾಡತ್ತಿದ್ನಿ, ಪ್ರತಿಭಟನೆ ಮಾಡತ್ತಿದ್ನಿ. ಆವಾಗ ಅರುಣ್ ಜೇಟ್ಲಿ ಅವ್ರು ಬಂದು ನನಗೆ ಜೀವ ಬೆದರಿಕೆ ಹಾಕಿದ್ರು, ನನಗೆ ಥ್ರೆಟ್ ಮಾಡಿದ್ರು ಅಂತ ಹೇಳಿದರು. ಯಾವಾಗ್ರಿ? 2020ರಾಗ. ಅರುಣ್ ಜೇಟ್ಲಿ ಅವ್ರು ತೀರ್ಕೊಂಡಿದ್ದು ಯಾವಾಗ್ರಿ? 2019 ಆಗಸ್ಟ್ ಒಳಗೆ. ಮತ್ತು ಕೃಷಿ ಹೋರಾಟ ನಡೆದಿದ್ದು ಅವ್ರು ತೀರ್ಕೊಂಡು 1 ವರ್ಷ ಆದಮೇಲೆ ಅವ್ರು ಹೆಂಗೆ ಬಂದು ರಾಹುಲ್ ಗಾಂಧಿ ಅವ್ರಿಗೆ ಹೆದರಿಕೆ ಹಾಕಿದ್ರೋ ಗೊತ್ತಿಲ್ಲ. ಕನಸನ್ನ ಏನಾರೇ ಬಂದಿರಬೇಕು. ನಮ್ಮ ಮಂದಿ ಇದನ್ನು ಕ್ರಾಸ್ ಚೆಕ್ ಮಾಡಲ್ಲ, ನಂಬಿಬಿಟ್ರು. ವಾ ರಾಹುಲ್ ಏನು ರಾಹುಲ್ ಗಾಂಧಿಯವರ ಬುದ್ಧಿಶಕ್ತಿ. ಇನ್ನೊಂದು ಕೇಳ್ರಿ, ಇದು ಭಾಳ ಚಂದ ಐತಿ. 1893 ಆಫ್ರಿಕಾದಾಗ ಮಹಾತ್ಮ ಗಾಂಧಿ ಅವರನ್ನು ಒಂದು ರೈಲಿನಿಂದ ಕೆಳಗಿಳಿಸ್ತಾರೆ, ಅವಮಾನ ಮಾಡ್ತಾರೆ. ಆ ಶೇಡನ್ನು ತೀರಿಸ್ಕೊಳಕ್ಕಂತ ಹೇಳಿ ನೆಹರು ಅವರು ಅದ ಟೈಮ್ ಒಳಗೆ ಅಲಹಾಬಾದ್ ಹೋಗಿ ಬ್ರಿಟಿಷರನ್ನ ನಮ್ಮ ಅಲಹಾಬಾದ್ ರೈಲಿನಿಂದ ಕೆಳಗಿಳಿಸ್ತಾರೆ. ಅಂದರೆ ಶೇಡ್ ತೀರಿಸ್ಕೋಬೇಕಾಗಿತ್ತು. ಅಲ್ಲಿ ಗಾಂಧಿ ನಿಲ್ಲಿಸ್ಯಾರ, ಇಲ್ಲಿ ಬ್ರಿಟಿಷರು ನಿಲ್ಲಿಸೋನು ಅಂತ. ಆದರೆ ಇಲ್ಲಿ ಪಾಯಿಂಟ್ ನೋಡ್ರಿ, 1893ರಾಗ ಗಾಂಧಿ ಅವ್ರನ್ನ ಕೆಳಗಿಳಿಸಿದ್ರು. 1889ರಾಗ ಜವಾಹರ್ಲಾಲ್ ನೆಹರು ಅವರು ಹುಟ್ಟಿದ್ರು. ಅಂದ್ರೆ 4 ವರ್ಷ ಗ್ಯಾಪ್ ಐತ್ರಿ. 4 ವರ್ಷದಾಗ ಇದ್ದಾಗನ ನೆಹರು ಅವರು ಹೋಗಿ ಅದಾಗತ್ತಿರೋದು ಅವಮಾನ, ಮಹಾತ್ಮ ಗಾಂಧಿ ಅವ್ರಿಗೆ ಅವಮಾನ ಆಯಿತು ಅಂಥೇಳಿ ಇಲ್ಲಿ ಹೋಗಿ ಬ್ರಿಟಿಷರನ್ನ ಕೆಳಗಿಳಿಸ್ತಾರೆ. ಆ ಬ್ರಿಟಿಷರು 4 ವರ್ಷದ ಮಗು ಹೇಳಿದ ತಕ್ಷಣ ಕೆಳಗಿಳಿದು ಬಿಡ್ತಾರೆ. ಹಿಂಗೆ ರಾಹುಲ್ ಗಾಂಧಿ ಅವ್ರು ಹೇಳಿದರು. ನೆಹರು ಅವರು ಮಹಾತ್ಮ ಗಾಂಧಿಯವರ ಪರವಾಗಿ ಶೇಡು ತೀರಿಸ್ಕೊಂಡಿದ್ರು, ಅದೂ 4 ವರ್ಷದಾಗ. ನಮಗೆಲ್ಲ 4 ವರ್ಷದಾಗ ಇದ್ದಾಗ ನಾವು ಹೆಂಗಿದ್ವಿ ಅನ್ನೋದ ನೆನಪಿಲ್ಲ. ಮೇ ಬಿ ರಾಹುಲ್ ಗಾಂಧಿ ಅವ್ರಿಗೂ ನೆನಪಿರ್ಲಾಕಿಲ್ಲ, ಬಟ್ ನೆಹರು ಅವರು ಇಳಿಸಿದ್ದವ್ರಿಗೆ ನೆನಪೈತಿ. ಇದನ್ನು ನಾವು ನಂಬಬೇಕು. ಇದೊಂದು ಐತಿಹಾಸಿಕ ಸುಳ್ಳಿನ ಸರಮಾಲೆಗೆ ಉದಾಹರಣೆ. ಇದಾತ್ರಿ. ಮತ್ತು ರಾಹುಲ್ ಗಾಂಧಿ ಅವರು ಮುತ್ತಾತ ಅವರ ಬಗ್ಗೆ ಸುಳ್ಳು ಹೇಳ್ಯಾರ ಅಂದ್ರೆ ಅಜ್ಜಿಯವ್ರ ಬಗ್ಗೆನೂ ಹೇಳಬೇಕಲ್ರಿ, ಇಲ್ಲ ಅವ್ರಿಗೆ ಬೇಜಾರಾಗ್ತೈತಿ. ಏನು ಹೇಳ್ತಾರ? ಎಮರ್ಜೆನ್ಸಿ ಟೈಮ್ ಒಳಗೆ ರಾಹುಲ್ ಗಾಂಧಿ ಅವರು ಅಜ್ಜಿಯವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ರಂತ. ಎಮರ್ಜೆನ್ಸಿ ಅಂದರೆ ಏನು, ಯಾಕೆ ಹೇರಿಕೆ ಆಗ್ತೈತಿ, ಏನೇನು ಆಗಾಕತ್ತೈತಿ ಅಂತ ಎಲ್ಲವನ್ನ ಆಳವಾಗಿ ಡಿಸ್ಕಸ್ ಮಾಡ್ತಿದ್ರಂತ, ಅಂದರೆ ಚರ್ಚೆ ಮಾಡ್ತಿದ್ರಂತ. ಅದೇನು ಅಜ್ಜಿ ರಾಮಾಯಣ ಕತೆ ಹೇಳಜ್ಜಿ, ಅಜ್ಜಿ ಲವಕುಶ ಯಾರಜ್ಜಿ, ಅಜ್ಜಿ ಮತ್ತು ರಾಮ ವನವಾಸಕ್ಕೆ ಯಾಕೆ ಹೋದ, ಸೀತೆನ ಯಾಕೆ ಒಬ್ಬಕ್ಕನ್ನ ಕಳಿಸಿದ ಅಂತ ನಾವು ಸಣ್ಣವ್ರಿದ್ದಾಗ ನಮ್ಮ ಅಜ್ಜಿಗಳ್ನ ಕೇಳ್ತಿದ್ದೀವಲ್ರಿ. ಹಂಗೆ ನನಗೆ 12ನೇ ಮುಗಿದ್ರೂ ಎಮರ್ಜೆನ್ಸಿ ಅಂದರೆ ಏನು ಅನ್ನೋ ತಲೆಯಾಗ ತುರ್ಕಿದ್ರೂ ಹೋಗಲಿಲ್ಲ. ಮಾಸ್ತರ್ಗಳು ಬಾಯಿ ತುಂಬ ಬೈದು ಎಮರ್ಜೆನ್ಸಿ ಅಂದ್ರೆ ಇದು ಅಂತ ಹೇಳೋ ತನಕ ಅರ್ಥ ಆಗಲಿಲ್ಲ. ಬಟ್ ರಾಹುಲ್ ಗಾಂಧಿ ಅವರು 3-4 ವರ್ಷದವ್ರು ಇದ್ದಾಗನ ಅವರಿಗೆ ಎಲ್ಲ ಅರ್ಥ ಆಗ್ತಿತ್ತು. ಅವ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾಯಿದ್ರು ಇಂದಿರಾ ಗಾಂಧಿ ಅವ್ರನ್ನ, ಅಜ್ಜಿ ಎಮರ್ಜೆನ್ಸಿ ಅಂದರೆ ಏನು, ಎಮರ್ಜೆನ್ಸಿ ಹೆಂಗಾಗ್ತೈತಿ ಅಂತ. ಮತ್ತು ಅವ್ರ ರಾಹುಲ್ ಗಾಂಧಿ ಅಲ್ಲೇನ್ರಿ ನೆಹರು ಅವರ ಮರಿ ಮೊಮ್ಮಗ. ನೆಹರು 4 ವರ್ಷದವ್ರು ಇದ್ದಾಗ ಬ್ರಿಟಿಷರನ್ನ ರೈಲಿಂದ ಕೆಳಗಿಳಿಸಿದ್ರು. ಇವರು 4 ವರ್ಷದವ್ರು ಇದ್ದಾಗ ಎಮರ್ಜೆನ್ಸಿ ಬಗ್ಗೆ ಅವರ ಅಜ್ಜಿಯವ್ರನ್ನ ಕೇಳಿದರು. ಇದು ಐತಿಹಾಸಿಕ ದೊಡ್ಡ ಸುಳ್ಳು. ನಾನಂತರೂ ಇದನ್ನು ನಂಬಕ್ಕೆ ರೆಡಿ ಇಲ್ಲ, ನೀವು ನಂಬೋರಿದ್ರೆ ನಂಬ್ರಿ. ರಾಹುಲ್ ಗಾಂಧಿ ಅವರು ಇಂಥ ಸುಳ್ಳುಗಳನ್ನ ಹೇಳಿ ತಮ್ಮ ರಾಜಕೀಯದ ಬ್ಯಾಳಿನ ಬೇಯಿಸ್ಕೋತಾ ಬಂದಾರ. ಇನ್ನು ಮುಂದಿನ ವರ್ಷದಾಗ ಎಷ್ಟು ಸುಳ್ಳು ಬರ್ತಾವೋ ನೋಡಬೇಕು. ನನಗೆ 100% ಗ್ಯಾರಂಟಿ ಐತಿ, ಇದಕ್ಕಿಂತ ಒಂದು ಎಕ್ಸೈಟ್ ಆಗಿರುವಂಥ ಸುಳ್ಳು ಬರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.